ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿ ನೇಹಾ ಹಿರೇಮಠ್ ಕೊಲೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಬೆಂಬಲಿತ ವೀರಶೈವಲಿಂಗಾಯತ ಮುಖಂಡರಿಂದ ನಗರದಲ್ಲಿ ಬೃಹತ್ ಸಭೆ. ಏಪ್ರಿಲ್ 23 ಹಾಗೂ 24ರಂದು ಜವಳಗಾ ಗ್ರಾಮದಲ್ಲಿ ಹಜರತ್ ಬಾಲೆ ಸಾಹೇಬ್ ಜಾತ್ರೆ. ನಗರದಲ್ಲಿ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಹುಬ್ಬಳ್ಳಿಯಲ್ಲಿ ನಡೆದ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಕಲಬುರಗಿ ನಗರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಎಸ್ವಿಪಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ನೇಹಾ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ಹಾಗೂ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರದ ಒಂದು ವರ್ತನೆ ಖಂಡನೀಯವಾಗಿರ್ತಕ್ಕಂಥದ್ದು. ಅದನ್ನ ಶಿವಕುಮಾರ್ ಜಿ ಅವರಿಗೆ ನ್ಯಾಯ ಕೊಡದ ಸರ್ಕಾರಕ್ಕೆ ಈ ವೇಳೆ ಮಾತನಾಡಿದ ಬಸನಗೌಡ ಯತ್ನಾಳ್ ಅವರು, ಯೋಗಿ ಆದಿನಾಥರಂತಹ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಈ ನನ್ನ ಮಕ್ಕಳು ಲೆಕ್ಕಕ್ಕೆ ಸಿಗಲ್ಲ. ಏನಾದರೂ ಮುಸ್ಲಿಂ ಹೆಣ್ಮಗಳಿಗೆ ಆಗಿದ್ದರೆ ಪ್ರಿಯಾಂಕ್ ಖರ್ಗೆ ಜಿಗಿದು ಸ್ಟೇಟ್ಮೆಂಟ್ ಕೊಡ್ತೀರಿ, ಎನ್ಕೌಂಟರ್ ಮಾಡ್ತೀವಿ ಅಂತ ಹೇಳ್ತಿದ್ರೆ. ದಮ್ ಇದ್ರೆ ಎನ್ಕೌಂಟರ್ ಮಾಡ್ರಿ. ನಿಮ್ ದಮ್ ಎಲ್ಲಿ ಹೋಗಿದೆ ಸಾಬ್ರೆ? ಬಿರಿಯಾನ್ಗೆ ಹೋಗಿದೆಯಾ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರಿದ್ರು. ಬಳಿಕ ಮಾತನಾಡಿದ ಆಂದೋಲನದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಅವರು, ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಕೆಲ ಮಸೀದಿ, ಮದರಸಾಗಳಲ್ಲಿ ಲವ್ ಜಿಹಾದ್ ಬೋಧನೆ ಮಾಡಲಾಗ್ತಿದೆ. ಕರ್ನಾಟಕದಲ್ಲಿ ಯೋಗಿ ಆಡಳಿತ ಬಂದ್ರೆ ಸುರಕ್ಷಿತವಾಗಿರುತ್ತೆ, ಇಲ್ಲಾಂದ್ರೆ ಕರ್ನಾಟಕ 2ನೇ ಕೇರಳ, ಬಿಹಾರ್ ರಾಜ್ಯ ಆಗುತ್ತದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆಯಲ್ಲಿ ವಿವಿಧ ಮಠಾಧೀಶರು, ಸಂಸದ ಉಮೇಶ್ ಜಾಧವ್, ಬಿಜೆಪಿಯ ಅನೇಕ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು ಸೇರಿದಂತೆ ಸಾವಿರಾರು ಜನ ಭಾಗಿಯಾಗಿದ್ದರು. ಕಲಬುರಗಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರ ಪರ ನಗರದಲ್ಲಿ ಕಾಂಗ್ರೆಸ್ ಬೆಂಬಲಿತ ವೀರಶೈವಲಿಂಗಾಯತ ಮುಖಂಡರ ಸಭೆ ನಡೆಸಲಾಯಿತು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಭಾಗಿಯಾದ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರು, ವೀರಶೈವ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಪಕ್ಷದ ಮೇಲೆ ಹೆಚ್ಚಿನ ಒಲವನ್ನು ಹೊಂದಿದ್ದು, ಸಮುದಾಯದ ಏಳಿಗೆಗೆ ಕಾಂಗ್ರೆಸ್ ಪಕ್ಷ ಸದಾ ಸಿದ್ಧವಾಗಿದೆ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮವನ್ನುದ್ದೇಶಿಸಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿ, ವೀರಶೈವ ಲಿಂಗಾಯತ ಸಮುದಾಯವು ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿದ್ದು, ಸಮುದಾಯದ ಸಮಗ್ರ ಅಭಿವೃದ್ಧಿಯೇ ನಮ್ಮ ಗುರಿ ಎಂದರು. ಬಸವಣ್ಣನವರ ತತ್ವ ಸಿದ್ಧಾಂತ ಏನಿದೆ ಮತ್ತು ತಾವು ಏನು ಇಲ್ಲಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ನಲ್ಲಿ ಯಾವಾಗಲೂ ಕೂಡ ಪ್ರತಿಪಾದಿಸ್ತೀರಾ, ಅವೆರಡು ಒಂದೇ ಇದೆ. ದಯವಿಟ್ಟು ಬಸವಣ್ಣನವರ ಬಗ್ಗೆ ಸಂಪೂರ್ಣವಾಗಿ ತಾವು ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ ತಾವು ತೀರ್ಮಾನ ತಗೊಳ್ಳಿ ಅಂತ ನಿಜ ಅವಾಗ ಬಾಬಾ ಸಾಹೇಬ್
ಬಾಬಾ ಸಾಹೇಬ್ ಹೇಳಿದ್ರೆ ನಿಜಲಿಂಗಪ್ಪ ಅವರಿಗೆ, ನಿಮ್ಮಿಂದ ಬಹಳ ದೊಡ್ಡ ತಪ್ಪಾಗಿದೆ ನಿಜಲಿಂಗಪ್ಪನವರೇ. ಬಸವಣ್ಣನವರಿಗೆ ನಿಮಗೆ ಅಂದ್ರೆ ನಿಮ್ಮ ಸಮಾಜಕ್ಕೆ ಸೀಮಿತ ಇಟ್ಕೊಂಡು ನೀವು ಅವರಿಗೆ ಕಷ್ಟ ಹಾಕ್ಬಿಟ್ಟು ಇಡೀ ವಿಶ್ವದಲ್ಲೇ ಬುದ್ಧ ಆದ ನಂತರ ಯಾವ್ದಾದ್ರು ವ್ಯಕ್ತಿ ಸಾಮಾಜಿಕ ನ್ಯಾಯ ಕೊಡಿಸಬಹುದಾಗಿತ್ತು, ಯಾವ್ದಾದ್ರು ವ್ಯಕ್ತಿ ಸಮಾನತೆ ಬಗ್ಗೆ ಮಾತಾಡಬಹುದಾಗಿತ್ತು, ಆರ್ಥಿಕ ಇರ್ಬೋದು ಸಾಮಾಜಿಕ ಇರ್ಬೋದು, ನ್ಯಾಯ ಕೊಡಿಸುವಂತ ವ್ಯಕ್ತಿಗೆ ನೀವು ಬರೀ ನಿಮ್ಮ ಸಮಾಜಕ್ಕೆ ಸೀಮಿತ ಇಟ್ಬಿಟ್ಟು ಇಡೀ ವಿಶ್ವಕ್ಕೆ ನೀವು ಅನ್ಯಾಯ ಮಾಡಿದ್ದೀರಾ ಅಂತ ಅವ್ರು ಹೇಳ್ತಾರಂದ್ರೆ, ಬಸವಣ್ಣ ಇಸ್ ದ ಗ್ರೇಟೆಸ್ಟ್ ಲೀಡರ್ ಆಫ್ ದ ಬುದ್ಧ and his philosophy should be echoing in every corner of the globe. Alas, you have tied him down to your task and denied the world a light that could have chased away the darkness of social inequality. ಅಂದ್ರೆ ಏನು ಸಾಮಾಜಿಕ ಅನ್ಯಾಯಗಳಿದೆ ಅಥವಾ ಸ್ವಾಭಿಮಾನದ ಬದುಕನ್ನು ನಾವೇನು ಹುಡುಕ್ತೀವಿ, ಬಸವಣ್ಣನವರ ತತ್ವವನ್ನ ನೀವು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಬಿಟ್ಟಿದ್ರೆ ಅಥವಾ ಭಾರತಕ್ಕೆ ಪರಿಚಯ ಮಾಡಿಬಿಟ್ಟಿದೆ, ಇನ್ನ ಬಹಳಷ್ಟು ಜನ ಸ್ವಾಭಿಮಾನಿಗಳಾಗಿ ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇದ್ರು. ಈ ಒಂದು ಜಗತ್ ಜ್ಯೋತಿ ಅಂತ ನಾವೇನು ಹೇಳ್ತೀವಿ ಬಸವಣ್ಣನವರಿಗೆ, ಈ ಜ್ಯೋತಿಯನ್ನ ತಾವು ಬರೀ ನಿಮ್ಮಲ್ಲೇ ಸೀಮಿತ ಇಟ್ಕೊಂಡು ಇಡೀ ದೇಶಕ್ಕೆ ಮತ್ತೆ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀರಾ ಅಂತ ಬಾಬಾ ಸಾಹೇಬರು ಅವಾಗ ಹೇಳ್ತಾರೆ. ಆ ಯೋಗ ಕಲಿತಂತೆ ದಯಮಾಡಿ ಕಲಬುರಗಿ ಕ್ಷೇತ್ರದ ಲಿಂಗಾಯತರು ನಾವೇನಾದರೂ ತಪ್ಪು ಮಾಡಿದ್ರೆ, ಎಡವಟ್ಟು ಮಾಡಿದ್ರೆ ನಮ್ಮದ್ದು ಪ್ರಾಯಶ್ಚಿತ್ತ ಪಡೋರು ಯಾರು ಕೂಡ ಸಿಗೋದಿಲ್ಲ. ದಯಮಾಡಿ ಅದನ್ನು ಮಾಡೋದು ಬೇಡ. ಇವತ್ತು ರಾಧಾಕೃಷ್ಣ ದೊಡ್ಡ ಮನೆಯವರು, ನಾನು ತಾಯಿ ತೀರ್ಕೊಂಡಾಗ ಹೋಗಿದ್ದೆ. ಸ್ವಾಭಾವಿಕವಾಗಿ ಅಂತಿಮ ದರ್ಶನ ಪಡೆದು ಬಂದಾಗ ಆ ತಾಯಿ ಕೊಡೋದು ಲಿಂಗಾಯತ, ಹಣೆ ಮೇಲೆ ವಿಭೂತಿತ್ತು. ನನಗೆ ಆಶ್ಚರ್ಯ ಆಯಿತು. ಅರೆ ಖರ್ಗೆ ಸಾಹೇಬರು ಇವತ್ತು ಯಾವತ್ತೂ ಕೂಡ ಈ ವಿಷಯನ ಕೇಳಿಲ್ಲ, ಯಾವತ್ತೂ ಇಲ್ಲ. ಇವತ್ತು ಕೂಡ ರಾಧಾಕೃಷ್ಣ ಅವರು ಸಸ್ಯಾಹಾರಿಗಳಾಗಿ ಉಳಿದಿದ್ದಾರೆ, ಮನೆಯಲ್ಲಿ ಸಸ್ಯಾಹಾರಿಗಳಿದ್ದಾರೆ, ಇದು ಬಹಳ ಜನ ಗೊತ್ತಿಲ್ಲ. ಮತ್ತೆ ಇವರು ತಾಯಿ ದಿನನಿತ್ಯ ಲಿಂಗ ಪೂಜೆ ಮಾಡಿ ಲಿಂಗವನ್ನ ಪ್ರಸಾದ ತೋರಿಸಿ ಅವರು ಊಟ ಮಾಡ್ತಾ ಇದ್ದಾರೆ. ಇಂಥ ಲಿಂಗಾಯತನಿಷ್ಟು ಬೇರೆ ಯಾರಾದ್ರೂ ಸಿಗ್ತಾರ? ಯಾರ ಪ್ರಹ್ಲಾದ ಜೋಶಿ ಅಂತ ಸಿಗ್ತದೆ ನಮಗೆ, ಏನು ತೇಜಸ್ವಿ ಸೂರ್ಯನಂತೆ ಸಿಗ್ತದೋ, ಮತ್ತೆ ಯಾರಾದ್ರೂ ಸಿಗ್ತದ? ಇದು ನಮ್ಮ ಪರಂಪರೆಯನ್ನ ಮುಂದುವರಿಸಿಕೊಂಡು ಬಂದಂತ ದೊಡ್ಡ ಮನೆಯವರ ಕುಟುಂಬಕ್ಕೆ ನಾವು ಇವತ್ತು ಖಂಡಿತವಾಗಿ ನಾವು ಕಲಿಸಬೇಕು. ಇದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಕೂಡ. ಇಂಥ ಒಂದು ಸಂದರ್ಭದಲ್ಲಿ ಇನ್ನು ಅನೇಕ ವಿಷಯಗಳು ಮಾತನಾಡೋದಿದೆ, ಸಮಯ ಜಾಸ್ತಿ ಆಗಿದೆ. ನಾನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ರಾಧಾಕೃಷ್ಣನ್ ಅವರಿಗೂ ಮತ್ತು ನಮ್ಮ ಶ್ಯಾಮ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕ ಖರ್ಗೆ ಅವರು ವಿನಂತಿ ಮಾಡಬಹುದೇನೆ, ಕೆಲವು ತತ್ವಗಳು ಕೂಡ ನಮಗೆ ಆಗಿವೆ. ಸಮಾರಂಭದಲ್ಲಿ ಸಚಿವ ಶಾಣ್ ಪ್ರಕಾಶ್ ಪಾಟೀಲ್, ಶಾಣಬಸಪ್ಪ ದರ್ಶನಾಪುರ್, ಶಾಸಕರಾದ ಎಂವೈ ಪಾಟೀಲ್, ಬಿಆರ್ ಪಾಟೀಲ್, ಅಲ್ಲಂಪ್ರಭು ಪಾಟೀಲ್, ಮುಖಂಡರಾದ ಪ್ರವೀಣ್ ಹರ್ವಾಳ್, ಕಿರಣ್ ದೇಶ್ಮುಖ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಹಜರತ್ ಬಾಲೆ ಸಾಹೇಬ್ ದೇವರ ಜಾತ್ರೆ ಏಪ್ರಿಲ್ 23 ಹಾಗೂ 24ರಂದು ಜರುಗಲಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲಬುರಗಿಯ ಜವಳಗಾ ಬಿ ಗ್ರಾಮದ ಆರಾಧ್ಯ ದೈವ ಹಜರತ್ ಬಾಲೆ ಸಾಹೇಬ್ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಸಲು ದೇವಸ್ಥಾನ ಸಮಿತಿ ನಿರ್ಧರಿಸಿದ್ದು, ಏಪ್ರಿಲ್ 23 ಹಾಗೂ 24ರಂದು ಜಾತ್ರೆ ನಡೆಯಲಿದ್ದು 2 ದಿನಗಳ ಕಾಲ ದೇವಸ್ಥಾನದಲ್ಲಿ ಗಂಧ ಮೆರವಣಿಗೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ. ಇನ್ನು ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಆದ್ದರಿಂದ ದಿನಾಂಕ 23/4/2024ರಂದು ಮಂಗಳವಾರ ಧರ್ಮಸಭೆ ಇರುತ್ತದೆ. ಈ ಧರ್ಮಸಭೆ ಕಾರ್ಯಕ್ರಮ ಉದ್ಘಾಟಕರಾಗಿ ಎಲ್ಲ ಮಠಾಧೀಶರು ಆಗಮಿಸುತ್ತಿದ್ದಾರೆ. ಅದಲ್ಲದೆ ಅದೇ ದಿನ ಸಂಜೆ 10:30 ಗಂಧಲೇಪನ ಕಾರ್ಯಕ್ರಮ ನಡೆಯುತ್ತೆ. ಗ್ರಾಮದಿಂದ ಶ್ರೀ ಹಜರತ್ ಬಾಲೆಸಾಹೇಬ್ ದರ್ಗಾದವರೆಗೆ ಗಂಧ ಪಲ್ಲಕ್ಕಿ ಮುಖಾಂತರ ಹೋಗಿ ಗಂಧಲೇಪನ ಮಾಡಲಾಗುವುದು. ದಿನಾಂಕ 24/4/2024 ಬುಧವಾರ ಮುಂಜಾನೆ 8 ಗಂಟೆಗೆ ಶ್ರೀ ಹನುಮಾನ್ ದೇವರಿಗೆ
ರುದ್ರಾಭಿಷೇಕ ಕಾರ್ಯಕ್ರಮ ಜರುಗುವುದು. ನಂತರ ಅದೇ ದಿನ ನಂತರ ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೆ ಸಂಗೀತ ಮತ್ತು ರಸಮಂಜರಿ ಕಾರ್ಯಕ್ರಮ ಜರುಗುವುದು. ಅದೇ ದಿವಸ 4 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೆ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು. ದೀಪೋತ್ಸವ ಕಾರ್ಯಕ್ರಮವು ಗ್ರಾಮದ ಗಡೇದ್ ಬಾಲಸಾಬ್ ಮುಖಾಂತರ ಶ್ರೀ ಹಜರತ್ ಬಾಲಸಾಬ್ ದರ್ಗಾದವರೆಗೆ ಹೋಗುತ್ತೆ. ಅದೇ ದಿವಸ ದಿನಾಂಕ 25/4/2024 ಗುರುವಾರದಂದು ಜಂಗಿ ಪೈಲ್ವಾನರಿಂದ ಕುಸ್ತಿ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳಿಂದ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಜಿಲ್ಲೆಯಿಂದ ಭಕ್ತಾದಿಗಳು ಆಗಮಿಸಿ ಎಲ್ಲ ಜಾತ್ರಾ ಕಾರ್ಯಕ್ರಮವು ಪ್ರತಿ ವರ್ಷವೂ ಯಶಸ್ವಿಗೊಳಿಸುತ್ತಾ ಬಂದಿರುತ್ತಾರೆ. ಈ ವರ್ಷವೂ ಕೂಡ ನಮ್ಮ ಜಾತ್ರಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಲು ಎಲ್ಲ ಭಕ್ತಾದಿಗಳು ಆಗಮಿಸಿ ನಮ್ಮ ದೇವರ ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ. ಇಷ್ಟು ಹೇಳಿ ನನ್ನ ಎಲ್ಲ ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಕಲಬುರಗಿಯಲ್ಲಿ ನೂತನವಾಗಿ ಆರಂಭಗೊಂಡ ಅತ್ಯಾಧುನಿಕ ಶೈಲಿಯ ಕೆಫೆ 26 ಕ್ರೌನ್ ಹೋಟೆಲ್ ಏಪ್ರಿಲ್ 23 ಹಾಗೂ 24ರಂದು ಹೊನಗುಂಟಾದಲ್ಲಿ ಬೀರಲಿಂಗೇಶ್ವರ ಜಾತ್ರೆ ಆಯೋಜನೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಅತ್ಯಾಧುನಿಕ ಶೈಲಿಯ ಕೆಫೆ 26 ಕ್ರೌನ್ ಹೋಟೆಲ್ ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿತು. ಅನೇಕ ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಿ ಹೋಟೆಲ್ ಮಾಲೀಕರಿಗೆ ಶುಭ ಹಾರೈಸಿದರು. ನಗರದ ಪ್ರತಿಷ್ಠಿತ ಇಎಸ್ಐಸಿ ಆಸ್ಪತ್ರೆಯ ಎದುರುಗಡೆ ಶಿವಕುಮಾರ್ ಚಾಳಗೇರಿ ಅವರ ಮಾಲೀಕತ್ವದಲ್ಲಿ ಆರಂಭಗೊಂಡ ಅತ್ಯಾಧುನಿಕ ಶೈಲಿಯ ಕೆಫೆ 26 ಕ್ರೌನ್ ಹೋಟೆಲ್ ಅನ್ನು ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಮಸ್ತೆ ಗುಲ್ಬರ್ಗ. ನಮ್ಮದೊಂದು ಈಗ ಕೆಫೆ ಕ್ರೌನ್ 26 ಅಂತ ಹೊಸದಾಗಿ ಒಂದು ಕೆಫೆ ಸ್ಟಾರ್ಟ್ ಮಾಡಿದ್ದೀವಿ. ಮೊದಲೇ ಇದ್ದಂಥ ಕೆಫೆಯನ್ನು ರಿನ್ಯೂವಲ್ ಮಾಡಿಕೊಂಡು ರಿಮೋಡಿಫಿಕೇಷನ್ ಮಾಡಿಕೊಂಡು ಹೊಸದಾಗಿ ಎಲ್ಲ ಯೂತ್ಗಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಮತ್ತು ಇಲ್ಲಿ ಬರ್ತಕ್ಕಂಥ ಫ್ಯಾಮಿಲಿಗಳಿಗೆಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿಯೊಂದು ಮಾಕ್ಟೇಲ್ಸ್ ಆಗಿರ್ಬೋದು, ಬರ್ಗರ್ಸ್, ಪಿಜ್ಜಾ, ಸ್ಯಾಂಡ್ವಿಚಸ್ ಆ್ಯಂಡ್ ಈವನ್ ಇಲ್ಲಿ ನಿಮಗೆ ವೆಜ್ಜು, ನಾನ್ ವೆಜ್ಜು ಪ್ರತಿಯೊಂದು ರೀತಿಯಾದಂಥ ಆಪ್ಷನ್ಸು ಸಿಗುತ್ತೆ. ಇದರಲ್ಲಿ ಅದಲ್ಲದೆ ನಾವು ಸೆಲೆಬ್ರೇಷನ್ಸ್ಗೂ ಕೂಡ ಬೇರೆ ಬೇರೆ ಅವಕಾಶಗಳನ್ನ ಮಾಡಿದ್ದೀವಿ. ಬರ್ತ್ಡೇ ಪಾರ್ಟೀಸ್ಗಾಗಿರ್ಬೋದು, ಆ್ಯನಿವರ್ಸರಿಗಾಗಿರ್ಬೋದು ಇಲ್ಲಿ ಸ್ಮಾಲ್ ಆದಂಥ ಒಂದು ಸ್ಪೇಸನ್ನು ಮಾಡಿದ್ದೀವಿ. ಅದಾದ ನಂತರ
ಮೇಲ್ಗಡೆಯಲ್ಲಿ ಪೂರ್ತಿ ಟೆರೆಸಲ್ಲಿ ಗ್ರಾಸ್ ಹಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ಸ್ ಆಗಿರ್ಬೋದು, ಆ ರೀತಿ ಸ್ಪೆಷಲ್ ಅಕೇಷನ್ಸ್. ಯಾಕಂದರೆ ಏನಾಗ್ತಾ ಇದೆ, ಎಲ್ಲ ವ್ಯಕ್ತಿಗಳಿಗೂ ಸ್ಪೆಸಿಫಿಕ್ ಆದಂಥ ಟೈಮ್ ಸಿಗ್ತಾ ಇಲ್ಲ. ಟೈಮ್ ಸಿಕ್ಕರೂ ಸಹ ಹೊರಗಡೆ ಹೋಗಬೇಕು ಅಂದರೆ ಭಾಳ ದೂರ ಹೋಗಬೇಕಾಗ್ತದೆ. ಸೊ ಆ ಎಲ್ಲ ಅವಕಾಶಗಳನ್ನು ಇಲ್ಲಿ ಒಂದು ಅಂಡರ್ ಸಿಂಗಲ್ ರೂಫ್ ಮಾಡಿ ಪ್ರತಿಯೊಂದನ್ನು ಅವಕಾಶ ಮಾಡಿಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಇಲ್ಲಿ ವಿಧ ವಿಧದಂತಹ ಕ್ವಾಲಿಟಿ ಅಡುಗೆಗಳನ್ನು, ಜೊತೆಗೆ ಚೆಫ್ಗಳೆಲ್ಲ 10 to 12 years ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಇದ್ದಾರೆ. ಸೊ ಪ್ರತಿಯೊಂದು ರೀತಿಯಲ್ಲೂ ಮಾಕ್ಟೇಲ್ಸ್ ಆಗಿರ್ಬೋದು, ಅದಾದ ನಂತರ ಪ್ರತಿಯೊಂದು ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚಸ್ ಆ್ಯಂಡ್ ಚಿಕನ್ ಥಿಂಗ್ಸ್, ಎವ್ರಿಥಿಂಗ್ಸ್ ಆರ್ ನ್ಯೂ ಆ್ಯಂಡ್ ಮಾಡಿಫೈಡ್ ಥಿಂಗ್ಸ್. ಆ್ಯಂಡ್ ಹೊಸ ವಿಧಾನದಲ್ಲಿ ಇರ್ತಕ್ಕಂತಹ ಹೊಸ ರೀತಿಯ ಪ್ರಾಡಕ್ಟ್ಸನ್ನು ಇಲ್ಲಿ ಇನ್ವಾಲ್ವ್ ಮಾಡಲಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗೋ ರೀತಿಯಲ್ಲಿ ಪ್ರತಿಯೊಂದು ಇವೆಂಟ್ಸ್ಗಾಗಿರ್ಬೋದು, ಬಲ್ಕ್ ಆರ್ಡರ್ಸ್ಗಾಗಿರ್ಬೋದು ನಾವು ಇನ್ವೈಟ್ ಮಾಡ್ಕೊಳ್ತೀವಿ. ಪ್ರತಿಯೊಂದಕ್ಕೂ ಅವಕಾಶ ಮಾಡಿಕೊಡ್ತೀವಿ. ದಯವಿಟ್ಟು ತಮ್ಮ ಒಂದು ಸಮಯನ ಅನುಕೂಲ ಮಾಡಿಕೊಂಡು ಒಂದು ಸಲ ವಿಸಿಟ್ ಮಾಡಿ. ಐ ಗ್ಯಾರಂಟಿ ಯು ದ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಅಶ್ಯೂರೆನ್ಸ್. ರೇಟ್ ಎಲ್ಲ ಆಲ್ಮೋಸ್ಟ್ ನಾರ್ಮಲ್ ಆಗೇ ಇದೆ ಬಿಫೋರ್ಗಿಂತ. ಆ್ಯಂಡ್ ನೀವು ಇಡೀ ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಕೆಫೆಗಳಲ್ಲಿ ಯಾರಲ್ಲಿ ಬೇಕಾದರೂ ನೀವು ಕಂಪೇರ್ ಮಾಡ್ಬೋದು. ನಾವೀಗ ಏನು ಸಜೆಸ್ಟ್ ಮಾಡ್ತಾ ಇದ್ದೀವಿ, ಬೆಸ್ಟ್ ಫುಡ್, ಬೆಸ್ಟ್ ಕ್ವಾಲಿಟಿ ಇನ್ ಎ ಸ್ಮಾಲ್ ಬಜೆಟ್. ಯಾಕೆಂದರೆ ಈಗ ಏನಾಗ್ತಾಯಿದೆ, ಹೆವಿ ಎಕ್ಸ್ಪೆನ್ಸಿವ್ ಆಗಿದ್ದು ಕ್ವಾಲಿಟಿ ಚೆನ್ನಾಗಿದ್ದರೂ ಕೂಡ ಕಸ್ಟಮರ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಒಂದು ಮಿನಿಮಲ್ ಕಾಸ್ಟ್ ಇದ್ದು ಹೆವಿ ಕ್ವಾಲಿಟಿ ಇಲ್ಲದೆ ಇರತಕ್ಕಂಥದ್ದಾದರೂ ಕೂಡ ಕಸ್ಟಮರ್ ಸ್ಯಾಟಿಸ್ಫೈ ಆಗೋಕ್ಕಾಗಲ್ಲ. ಸೊ ಹಂಗಿದ್ದಾಗ ಏನು ಮಾಡ್ತಿದ್ವಿ, ಸ್ಮಾಲ್ ಬಜೆಟಲ್ಲಿ ಪ್ರತಿಯೊಬ್ಬರ ಕೈಗೂ ನಿಲ್ತಕ್ಕಂಥ ವಿಧಾನದಲ್ಲಿ ಎಷ್ಟು ಸಾಧ್ಯ ಅಷ್ಟು ಕ್ವಾಲಿಟಿ ಫುಡ್ನ ಕೊಡಬೇಕು ಆ್ಯಂಡ್ ಎಲ್ಲರಿಗೂ ಸ್ಯಾಟಿಸ್ಫೈ ಆಗಬೇಕು. ಒಂದು ಸಲ ಬಂದಂಥ ವ್ಯಕ್ತಿ ಪ್ರತಿ ಸಲ ಬರ್ತಾಯಿದ್ದು ಹೊಸಬರನ್ನ ಕರ್ಕೊಂಬಂದು ನಮ್ಮ ಒಂದು ಕೆಫೆನ ಎಲ್ಲ ರೀತಿಯಲ್ಲೂ ತೋರಿಸ್ಲಿ, ಅವರು ಖುಷಿಯಾಗಿ ಕ್ವಾಲಿಟಿ ಆದಂಥ ಫುಡ್ನ ಎಂಜಾಯ್ ಮಾಡಲಿ, ಫ್ಯಾಮಿಲಿಗಳ ಜೊತೆಗೆ ಒಂದು ಸೇಮ್ ಒಂದು ಕ್ವಾಲಿಟಿ ಆದಂಥ ಟೈಮ್ನ ಸ್ಪೆಂಡ್ ಮಾಡಲಿ ಅನ್ನೋ ಒಂದು ಆಸೆಯಲ್ಲಿ ಈ ಒಂದು ಕೆಫೆ ಕ್ರೌನ್ನ ರಿನ್ಯೂವಲ್ ಮಾಡಿ, ಹೊಸದಾಗಿ ರಿನೋವೇಷನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಪ್ಲೀಸ್ ಟು ಕಮ್ ಆ್ಯಂಡ್ ಜಾಯ್ನ್ ಅಸ್. ಅಲ್ಲಿ ಪಿಜ್ಜಾ ಬರ್ಗರ್ಸಲ್ಲಿ ಏನಾಗ್ತಾ ಇದೆ, ಅವ್ರುಗಳದ್ದು ವೆರೈಟೀಸ್ ಇರ್ತಾ ಇದೆ. ಬಟ್ ಆ ವೆರೈಟೀಸಲ್ಲಿ ಒಂದೇ ರೀತಿಯಾದಂಥ ಮೆನು ಸ್ಟ್ಯಾಂಡರ್ಡ್ ಇದೆ, ಕಂಪ್ಯೂಟರೈಸ್ ಥರದಲ್ಲಿ. ಬಟ್ ಇಲ್ಲಿ ನಿಮಗೆ ಕಸ್ಟಮೈಸೇಷನ್ ಸಿಗುತ್ತೆ. ಒಂದು ಎರಡನೇದು ಏನಾಗುತ್ತೆ, ಕ್ವಾಲಿಟಿ ವೈಸು ಆಮೇಲೆ ಪ್ರೈಸಿಂಗ್ ವೈಸು ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ಕ್ವಾಲಿಟಿ ಮೀಡಿಯಮ್ ಆಗಿ ಒಂದು ಸ್ಟ್ಯಾಂಡರ್ಡಲ್ಲಿ ಹೋಗ್ತಾ ಇದೆ. ಅದನ್ನು ಒಂದು ಸಲ ನೀವು ತಿಂತಾಯಿದ್ರೆ ಅದನ್ನು ಒಂದು 3 ಸಲ ಹೋಗಿದ್ದೀರಾ ಅಂತಂದರೆ ಆಲ್ರೆಡಿ ಅದು ಬೋರ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಆ ರೀತಿ ಇಲ್ಲದೇ ವಿಧವಾದಂತಹ ಪಿಜ್ಜಾಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಏನು ಮಾಡ್ತಾಯಿದ್ವಿ, ಬಂದಂತಹ ಪ್ರತಿಯೊಂದು ಕಸ್ಟಮರ್ಸ್ಗೂ ಸಹ ಸ್ಟಾರ್ಟಿಂಗ್ ಹೊಸ್ದಾಗಿ ಮಾಡಿದ್ದೀವಿ ಅನ್ನೋದಕ್ಕೆ ಎವ್ರಿ ಕಸ್ಟಮರ್ಸ್ ವಿಲ್ ಬಿ ಹ್ಯಾವಿಂಗ್ ಎ ಬೆಸ್ಟ್ ಡಿಸ್ಕೌಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ಆಲ್ಮೋಸ್ಟ್ ವಿಲ್ ಬಿ ಗಿವಿಂಗ್ 10% ಡಿಸ್ಕೌಂಟ್ ಫಾರ್ ಎವ್ರಿ ಕಸ್ಟಮರ್ಸ್, ವೆದರ್ ದೇ ಆರ್ ರೆಫರ್ಡ್ ಆರ್ ನಾಟ್ ರೆಫರ್ಡ್. ಎವ್ರಿ ಕಸ್ಟಮರ್ ಆರ್ ವೆಲ್ಕಮ್ಡ್ ವಿತ್ ಎನ್ ಬೆಸ್ಟ್ rates and all the discounts and also the quality. That's this. Shivkumar Chadagiri, I am the owner of the cafe and our employees are there and more experienced persons of chefs and mocktail makers and even servers. Everyone is our experienced and well persons, and we are trying to and we are planning to make it in a premium quality services to the all the persons, and we are not targeting on the very higher family or very lower family or medium family. We are targeting to all the customers. It has to reach with all the things with a best quality. ಬಳಿಕ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾತನಾಡಿ, ಕಲಬುರಗಿಯಲ್ಲಿ ಶಿವಕುಮಾರ್ ಅವರ ಮಾಲೀಕತ್ವದ ಬೃಹತ್ ಹೋಟೆಲ್ ಉದ್ಘಾಟನೆಯಾಗಿರುವುದು ಸಂತಸದ ವಿಚಾರ ಎಂದು ಶುಭ ಕೋರಿದರು. ESI ಆಸ್ಪತ್ರೆ ಎದುರುಗಡೆ ಹೊಸದಾಗಿ ಒಂದು ಕೆಫೆಯನ್ನು ಇವತ್ತು ಪ್ರಾರಂಭ ಆಗಿದೆ. ಕೆಫೆ 26 ಕ್ರೌನ್ ಅಂತ ಹೇಳಿ ಹೊಸದಾಗಿ ಕೆಫೆಯನ್ನು ಇದು ಪ್ರಾರಂಭ ಮಾಡಿದ್ದಾರೆ. ಭಾಳ ಒಳ್ಳೆ ರೀತಿಯಿಂದ ಇವತ್ತು ಈ ಕೆಫೆ ಉದ್ಘಾಟನೆಗೊಂಡಿದೆ. ಒಳಗಡೆನೂ ಕೂಡ ಭಾಳ ಚೆನ್ನಾಗಿ ಇಂಟೀರಿಯರನ್ನು ಇವತ್ತಿನ ದಿವಸ ಮಾಡಿದ್ದಾರೆ. ನಮ್ಮ ಶಿವ್ ಅವರು ಮತ್ತು ಅಖಿಲೇಶ್ ಅವರು ಮತ್ತು ಅವರೆಲ್ಲ ಜೊತೆಯಲ್ಲಿ ಸೇರಿಕೊಂಡು ಒಂದು ಒಳ್ಳೆಯ ಕೆಫೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಒಳ್ಳೆ ರೀತಿಯಾದಂಥ ಈ ಕೆಫೆ ಇನ್ನೂ ಹೆಚ್ಚಿನ ರೀತಿಯಿಂದ ಚೆನ್ನಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಕೆಫೆ 26 ಕ್ರೌನ್ ಕಲಬುರಗಿನಾಗ ESI ಹಾಸ್ಪಿಟಲ್ ಅಪೋಸಿಟ್ ಸೋದರಾದ ಶಿವಕುಮಾರ್ ಅವರು, ಮೂಲಭೂತ ಸಿಂಧನೂರು ಅವರು ಇಲ್ಲೇ ಎಲ್ಲ ವ್ಯಾಪಾರ ಬಿಸ್ನೆಸ್ ಮಾಡ್ಕೋತಾ ಕಲಬುರಗಿ ಜನಗೆ ಅವ್ರಿಗೊಂದು ಫಾದರ್ ಸಲಕ್ಕೆ ಒಂದು ಪ್ಯಾಷನ್ ಇತ್ತು, ಒಂದು ರೆಸ್ಟೋರೆಂಟ್ ತೆಗಿಬೇಕಂತ ಹೇಳಿ ಒಂದು ವೆರಿ ಕ್ಲಾಸಿಕ್ ಆಗಿ ಒಂದು ಒಳ್ಳೆ ರೆಸ್ಟೋರೆಂಟ್ ಕೆಫೆ 26 ಕ್ರೌನ್ ಅಂತ ಓಪನ್ ಮಾಡಿದ್ದಾರೆ. ಅದಕ್ಕೆ ಶಿವಕುಮಾರ ಅವ್ರ ಫ್ಯಾಮ್ಲಿಗೆ ಎಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅವ್ರಿಗೆ. ಸೊ ಕಲಬುರಗಿ ಎಲ್ಲ ಜನತೆಗೆ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್ ಕೈಂಡ್ ಆಫ್ ಇಂಟೀರಿಯರ್ ಆ್ಯಂಡ್ ದಿ ಮೆನ್ಯೂ ಆಲ್ಸೋ ಐ ವೆಂಟ್ ಥ್ರೂ ಇಟ್. It is very tasty and looks like very nice. So I request all of you all to come and visit the cafe and support Cafe 26 Crown, and we wish them all the best. ಇನ್ನು ಸಮಾರಂಭದಲ್ಲಿ ಭಾಗಿಯಾದ ಕಾಂಗ್ರೆಸ್ ಮುಖಂಡ ಶರಣ್ ಪಾಟೀಲ್ ಅವರು ಹೋಟೆಲ್ ಮಾಲೀಕರಾದ ಶಿವಕುಮಾರ್ ಹಾಗೂ ಸಿಬ್ಬಂದಿಗಳಿಗೆ ಶುಭ ಹಾರೈಸಿದರು. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಇದು ನಮ್ಮ ESI ಹಾಸ್ಪಿಟಲ್ ಎದುರುಗಡೆ
ಒಂದು ವಿನೂತನವಾಗಿ ವಿಶೇಷವಾಗಿ ಒಂದು ಹೊಸ ಒಂದು ಕಾನ್ಸೆಪ್ಟ್ ಮೂಲಕ ಒಂದು ಕೆಫೆ ಅನ್ಬೋದು, ಇಟಾಲಿಯನ್ ಕೆಫೆ ಅನ್ಬೋದು, ಚೈನೀಸ್ ಅನ್ಬೋದು, ಯೂತ್ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಮತ್ತು ರಿಕ್ರಿಯೇಷನ್ ಥರ ಒಂದು ಏನು ಇಂಟೀರಿಯರ್ಸ್ ಆಗಿರ್ಬೋದು, ಹಾಗೆ ಒಂದು ಟೇಸ್ಟ್ ಆಗಿರ್ಬೋದು ತುಂಬ ಒಳ್ಳೆಯದು. ಮುಂಜಾನೂ ಕೂಡ ಇವರು ಸಿಂಧೂರಲ್ಲಿ ಒಂದು 3-4 ವರ್ಷದಿಂದ ಸಿಂಧೂರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ಡ್ ಕುಕ್ ಒಂದು ಸ್ಟಾಫ್ ಜೊತೆ ಇಲ್ಲಿ ಗುಲ್ಬರ್ಗಾದಲ್ಲಿ ಓಪನ್ ಮಾಡಿದ್ದಾರೆ. ನಮ್ಮ ಶಿವಕುಮಾರ್ ಅವರು ಟೀಮ್ ಆಗಿ ನಾವು ಒಂದು ದೇವರಲ್ಲಿ ಕೇಳ್ಕೊತೀನಿ, ನಮ್ಮ ತಂದೆಯವ್ರ ಪರವಾಗಿ ಒಂದು ಸಕ್ಸಸ್ಫುಲ್ ಆಗಿ ನಡೀಲಿ, ಆ ದೇವರಲ್ಲಿ ಒಂದು ನಾನು ತುಂಬ ಹೃದಯದಿಂದ ಬಿಡ್ಕೋತೀನಿ. ಹಾಗೆ ಇವರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ನಾನು ಬಯಸ್ತೀನಿ. ಗುಲ್ಬರ್ಗಾದಲ್ಲಿ ಇವತ್ತು ಓಪನಿಂಗ್ ಮಾಡಿದ್ದಾರೆ. ಬರುವಂಥ ದಿನದಲ್ಲಿ ಒಂದೇ ವರ್ಷದಲ್ಲಿ ಕೆಲವಾರು 3-4 ಬ್ರ್ಯಾಂಚ್ ಆಗಬೇಕು ಅಂತ ನಾನು ಆಸೆ ಇಟ್ಕೊಂಡು ನಾನು ಒಂದು ಒಳ್ಳೆಯ ಒಂದು ಮನಸ್ಸಿಂದ ಅವರಿಗೆ ಬಿಡ್ಕೋತೀನಿ, ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತೀನಿ. ಹಾಗೆ ಎಲ್ಲ ಯುವ ಜನರಿಗೆ ನನ್ನ ಈ ನಿಮ್ಮ ಮಾಧ್ಯಮ ಮೂಲಕ ಎಲ್ಲ ಯುವ ಜನರಿಗೆ ಹೇಳ್ತೀನಿ, ನೀವು ಯಾವತ್ತೂ ಇಲ್ಲಿ ಬರ್ಬೋದು. ಟೇಸ್ಟ್ಗೋಸ್ಕರ, ರಿಲ್ಯಾಕ್ಸ್ಗೋಸ್ಕರ, ಹಾಗೂ ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ. ಬಂದು ಇಲ್ಲಿ ಇವರಿಗೆ ಪ್ರೋತ್ಸಾಹ ಮಾಡಿ ಅಂತ ತುಂಬ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಧನ್ಯವಾದ. ಅವರ ತಂದೆಯ ಆಶಯದಂತೆ ಕಲಬುರಗಿಯಲ್ಲಿ ನೂತನವಾದ ಹೋಟೆಲ್ ಆರಂಭಿಸಿದ್ದು, ಕಲಬುರಗಿ ಜನರಿಗೆ ಉತ್ತಮ ಗುಣಮಟ್ಟದ ಹಾಗೂ ರುಚಿಕರವಾದ ಭೋಜನ ನೀಡುವ ಉದ್ದೇಶವನ್ನು ಹೊಂದಿದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಆಕಾಶ್ ಮತ್ತಿಮೂಡ್, ಉಮೇಶ್ ಪಾಟೀಲ್, ಹೋಟೆಲ್ ಮ್ಯಾನೇಜರ್ ಅಖಿಲೇಶ್ ಕುಮಾರ್, ಅಭಿಷೇಕ್ ಮಠಪತಿ, ನಾಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏಪ್ರಿಲ್ 23 ಹಾಗೂ 24ರಂದು ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಹೊನ್ಗುಂಟ ಗ್ರಾಮದ ಆರಾಧ್ಯ ದೈವ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರ ದೇವರ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಬಸವರಾಜ್ ಮದ್ರಿಕಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಏಪ್ರಿಲ್ 23 ಹಾಗೂ 24ರಂದು ಹೊನ್ಗುಂಟ ಗ್ರಾಮದ ಆರಾಧ್ಯ ದೈವ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರ ದೇವರ 38ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲು ದೇವಸ್ಥಾನ ಕಮಿಟಿ ನಿರ್ಧರಿಸಿದ್ದು, 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಆದ ಕಾರಣ ಸುತ್ತಲಿನ ಗ್ರಾಮದ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಕುರುಬರ ಕಾಶಿ ಎಂದೇ ಖ್ಯಾತಿಯನ್ನು ಹೊಂದಿರತಕ್ಕಂಥ ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಸುಕ್ಷೇತ್ರ ಹೊನಗುಂಟ ಗ್ರಾಮದ ಆರಾಧ್ಯ ದೈವ ದಿವ್ಯ ಶಕ್ತಿ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರರ 38ನೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ದೇವಸ್ಥಾನದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಪದ್ಮಳಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಜರುಗ್ತಾ ಇದೆ. ಈ ಜಾತ್ರಾ ಮಹೋತ್ಸವದ ದಿನಾಂಕ 23/4/2024ರಂದು ಮಂಗಳವಾರ ದವನದ ಹುಣ್ಣಿಮೆ ದಿನದಂದು ಬೆಳಗ್ಗೆ 4 ಗಂಟೆಗೆ ಗಂಗಾ ಸ್ನಾನ ಪಲ್ಲಕ್ಕಿ ಮೆರವಣಿಗೆ ಇರ್ತದೆ. ಬೆಳಗ್ಗೆ 11 ಗಂಟೆಗೆ ಕಳಸಾರೋಹಣ ಕಾರ್ಯಕ್ರಮ ಮತ್ತು ಸಾಯಂಕಾಲ 6:30ಕ್ಕೆ ಭವ್ಯ ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಸುದ್ದಿಗೋಷ್ಠಿಯಲ್ಲಿ ರಮೇಶ್ ಕಂಠೀಕರ್, ವಿಶ್ವನಾಥ್ ಕೊಳ್ಳಿ, ರಾಜಶೇಖರ್ ಮುಚ್ಖೇಡ್, ದೊಡ್ಡಪ್ಪ ಪೂಜಾರಿ, ವಿಜಯಕುಮಾರ್ ಕಂಠೇಕರ್, ಶಾಂತಪ್ಪ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಎತ್ತಿನ ಬಂಡಿ ಮೂಲಕ ಮತದಾನ ಜಾಗೃತಿ ಮಂಡಿಸಲಾಯಿತು. ಸ್ವಿಪ್ ಸಮಿತಿ ಹಾಗೂ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಜಿಲ್ಲಾ ಸ್ವಿಪ್ ಸಮಿತಿಯ ಅಧ್ಯಕ್ಷರಾದ ಭವಾರ್ ಸಿಂಗ್ ಮೀನಾ ಅವರ ಅಧ್ಯಕ್ಷತೆಯನ್ನು ಮತದಾನ ಜಾಗೃತಿ ಜಾಥಾ ಜರುಗಿತು.
ಎಲ್ಲ ಮತದಾರರು ಈ ಒಂದು ಕಾರ್ಯಕ್ರಮದಲ್ಲಿ ಪಕ್ಷ ಪ್ರಾರ್ಥನೆ ನಡೆಯುವ ಈ ಒಂದು ಮತದಾನ ಜಾಗೃತಿಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು ಮತ್ತು ಮತದಾರ ಪ್ರತಿಜ್ಞೆ ಇದು ನಡೆಯಲಿದೆ. ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮ ನಿಮ್ಮ ಹಕ್ಕು ತಪ್ಪದೇ ನಿಮ್ಮ ಮತ ಚಲಾಯಿಸಿ. ಇದೇ ಬರುವ ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೇ ಮತದಾನ ಪಟ್ಟಣ ಗ್ರಾಮದಿಂದ ಆಳಂದ್ ಮುಖ್ಯ ರಸ್ತೆಯವರೆಗೆ ಎತ್ತಿನ ಬಂಡಿಗಳ ಮೂಲಕ ಮತದಾರರ ಜಾಗೃತಿ ಅಭಿಯಾನ ನಡೆಸುವ ಮೂಲಕ ಮತದಾನದ ಮಹತ್ವ ಸಾರಲಾಯಿತು. ಎಲ್ಲರಿಗೂ ನಮಸ್ಕಾರಗಳು. ನಾನು ಮೊಹಮ್ಮದ್ ಸೈಯದ್ ಪಟೇಲ್, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್ ಕಲಬುರಗಿ. ಇಂದು ನಾವು ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಟ್ಟಣ ಗ್ರಾಮದಲ್ಲಿ ಪಟ್ಟಣ ಗ್ರಾಮ ಪಂಚಾಯತಿಯಿಂದ ಆಳಂದ್ ಮುಖ್ಯ ರಸ್ತೆಯವರೆಗೆ ಎತ್ತಿನ ಬಂಡಿ ಜಾಥಾವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಆದಂತಹ ಮಾನ್ಯ ಶ್ರೀ ಭವನ್ ಸಿಂಗ್ ಮೀನಾ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 15ರಿಂದ 20 ಎತ್ತಿನ ಬಂಡಿಗಳು ಮತ್ತು ಪಟ್ಟಣ ಗ್ರಾಮದ ಎಲ್ಲ ಗ್ರಾಮಸ್ಥರು ಹಾಗೂ ವಿಮಳಿಯ 5 ಎತ್ತಿನ ಬಂಡಿಗಳು ಭಾಗವಹಿಸಿದ್ದು. ಹೀಗೆ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸುವ ಮೂಲಕ ಸ್ವೀಪ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಅದೇ ರೀತಿ ನಮ್ಮ ಒಂದು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಹಂತದಲ್ಲಿ ವಿವಿಧ ರೀತಿಯಾದಂತಹ ಮತದಾರರ ಜಾಗೃತಿ ಅಭಿಯಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಈ ಮೂಲಕ ನಾನು ಕೋರಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಉಪ ಕಾರ್ಯದರ್ಶಿ ಡಿಡಿಪಿಐ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, NRLD ಸಿಬ್ಬಂದಿಗಳು ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು, ಗ್ರಾಮಸ್ಥರು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹುಬ್ಬಳ್ಳಿ ನೇಹಾ ಹಿರೇಮಠ್ ಕೊಲೆ ಖಂಡಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಕಾಂಗ್ರೆಸ್ ಬೆಂಬಲಿತ ವೀರಶೈವಲಿಂಗಾಯತ ಮುಖಂಡರಿಂದ ನಗರದಲ್ಲಿ ಬೃಹತ್ ಸಭೆ. ಏಪ್ರಿಲ್ 23 ಹಾಗೂ 24ರಂದು ಜವಳಗಾ ಗ್ರಾಮದಲ್ಲಿ ಹಜರತ್ ಬಾಲೆ ಸಾಹೇಬ್ ಜಾತ್ರೆ. ನಗರದಲ್ಲಿ ಸುದ್ದಿಗೋಷ್ಠಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.